ಕಲಿಕೆಗೆ ಮನೆಯ ಆರ್ಥಿಕ ಪರಿಸ್ಥಿತಿ ಮುಖ್ಯವಲ್ಲ. ಓದಬೇಕೆಂಬ ಛಲವಿದ್ದರೆ ವಿಧಿ ಕೂಡ ಮಣಿಯಲೇಬೇಕು. ಹೌದು, ಇದು ಬರೀ ಮಾತಲ್ಲ, ಅಕ್ಷರಶಃ ಸತ್ಯ. ಬಾಗಲಕೋಟೆಯಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಕುಳಗೇರಿ ಕ್ರಾಸ್ನ ಒಂದು ಸಣ್ಣ ಜೋಪಡಿ. ಅಲ್ಲಿ ವಾಸಿಸುತ್ತಿರುವ ಅಲೆಮಾರಿ ಸಮಾಜದ ಕುಮಾರಿ ನೀಲಾವತಿ ಮಾರುತಿ ಎಣ್ಣಿ. ಇವಳ ಸಾಧನೆ ಇಂದು ಇಡೀ ನಾಡಿಗೆ ಒಂದು ದೊಡ್ಡ ಪ್ರೇರಣೆ. ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ 96% ಅಂಕಗಳನ್ನು ಪಡೆದಿದ್ದಾಳೆ. ಗಣಿತದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದಾಳೆ. ತಂದೆ ಭಿಕ್ಷಾಟನೆ ಮತ್ತು ಜ್ಯೋತಿಷ್ಯಕ್ಕಾಗಿ ಊರೂರು ಅಲೆಯುತ್ತಿದ್ದರೂ ಬಡತನದ ಬೇಗೆ ಈಕೆಯ ಶಿಕ್ಷಣಕ್ಕೆ ಅಡ್ಡಿಯಾಗಲಿಲ್ಲ. ಇಂದು ನನ್ನ ಧರ್ಮಪತ್ನಿ ಡಾಕ್ಟರ್ ವೈಶಾಲಿ ಮಾನೆ ಅವರೊಂದಿಗೆ ಈ ಪ್ರತಿಭಾವಂತೆಯ ಮನೆಗೆ ಭೇಟಿ ನೀಡುವ ಸುಯೋಗ ದೊರೆಯಿತು. ಆ ಜೋಪಡಿಯಲ್ಲಿ ಕಳೆದ ಆ ಸಮಯ ನಮ್ಮ ಮನಸ್ಸಿಗೆ ಅಪಾರವಾದ ನೆಮ್ಮದಿಯನ್ನು ನೀಡಿತು. ಅನ್ನ, ಅಕ್ಷರ, ಆರೋಗ್ಯ, ಧರ್ಮ ಮತ್ತು ಸಮಾಜ ಸೇವೆಯ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ಓಂಕಾರ್ ಮಾನೆ ಫೌಂಡೇಶನ್ ಕೆಲಸ ಮಾಡುತ್ತಿದೆ. ಇಂದು ನಮ್ಮ ಸುಪುತ್ರ ಓಂಕಾರ್ ಮಾನೆ ಈತನ 2ನೇ ವರ್ಷದ ಪುಣ್ಯತಿಥಿ. ಈ ಸಂದರ್ಭದಲ್ಲಿ ನೀಲಾವತಿಯ ಮುಂದಿನ ವಿದ್ಯಾಭ್ಯಾಸಕ್ಕೆ ಧನ ಸಹಾಯ ನೀಡಿ ಎಂಜಿನಿಯರ್ ಆಗುವ ಆಕೆಯ ಕನಸಿಗೆ ಆಸರೆಯಾಗುವ ವಚನವನ್ನು ನೀಡಿದ್ದೇವೆ. ಇಂತಹ ವಿದ್ಯಾರ್ಥಿಗಳ ಬೆನ್ನಿಗೆ ನಿಲ್ಲುವುದೇ ನಿಜವಾದ ಸಾರ್ಥಕತೆ ಎಂದು ನಾವು ನಂಬಿದ್ದೇವೆ. ಶುಭವಾಗಲಿ ಮಗಳೇ, ಇಡೀ ದೇಶ ನಿನ್ನತ್ತ ನೋಡುವಂತೆ ಶಿಕ್ಷಣವನ್ನು ಪಡೆದುಕೋ ಎಂದು ಹಾರೈಸುತ್ತೇನೆ.